ರಾಘವೇಂದ್ರ ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ ಮುಳ್ಳಲ್ಲಿ ಮುಳ್ಳಾಗಿ ಲಯನ್ಸ್ ಕ್ಲಬ್ ಮಾನಿ ವತಿಯಿಂದ ಮಾನಸಿಕ ಒತ್ತಡ ನಿವಾರಣೆ ಮತ್ತು ಆರೋಗ್ಯ ಸಂರಕ್ಷಣೆ ಕುರಿತು ಉಪನ್ಯಾಸ ಕಾರ್ಯಕ್ರಮ. ಮಾನಿ ತಾಲೂಕಿನಲ್ಲಿ ಕಳೆದ 3 ತಿಂಗಳಿನಿಂದ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಬಡವ ಮಧ್ಯಮ ವರ್ಗದ ಜನರಿಗಾಗಿ ಉಚಿತ ಆರೋಗ್ಯ ಸೇವೆ ನೀಡುವ ಜೊತೆಗೆ ಗಿಡ ನೆಡುವ ಪರಿಸರ ಸ್ನೇಹಿ ಕಾರ್ಯಕ್ರಮ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಶಿಕ್ಷಕರನ್ನ ಗುರುತಿಸುವ ಜೊತೆಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ, ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹಿಸುವ ಜೊತೆಗೆ ಇಂತಹ ಉಪನ್ಯಾಸ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು ಪ್ರಸಕ್ತ ಮೊಬೈಲ್ ಯುಗದಲ್ಲಿ ಅಗತ್ಯವಾದದ್ದು. ಹೌದು ವೀಕ್ಷಕರೇ, ನಗರದ ಗಾಂಧಿ ಕಾಲೇಜಿನ ಸಭಾಂಗಣದಲ್ಲಿ ಲಯನ್ಸ್ ಕ್ಲಬ್ ಮಾನಿ ವತಿಯಿಂದ ಮಾನಸಿಕ ಒತ್ತಡ ನಿವಾರಣೆ ಮತ್ತು ಆರೋಗ್ಯ ಸಂರಕ್ಷಣೆ ಬಗ್ಗೆ ಡಾಕ್ಟರ್ ಜಿ ಅನಿಲ್ ಕುಮಾರ್ ಮನೋವೈದ್ಯರಿಂದ ಉಪನ್ಯಾಸ ಕಾರ್ಯಕ್ರಮವನ್ನು ಶುಕ್ರವಾರದಂದು ಏರ್ಪಡಿಸಿದ್ದರು. ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಪೀಳಿಗೆಯ ಜನರು ತಮ್ಮ ಮಾನಸಿಕ ಒತ್ತಡವನ್ನ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿಕೊಳ್ಳಲು ಆರೋಗ್ಯಕರವಾದ ಜೀವನ ಶೈಲಿಯ ಅಭ್ಯಾಸ ಮಾಡಿಕೊಳ್ಳಬೇಕು. ಇದರ ಜೊತೆಗೆ ತಮ್ಮ ಮಾನಸಿಕ ಒತ್ತಡವನ್ನ ಹೇಗೆ ನಿರ್ವಹಣೆ ಮಾಡಿಕೊಳ್ಳಬೇಕು ಮತ್ತು ಯಾವ ಬದಲಾವಣೆಗಳನ್ನು ತಂದುಕೊಳ್ಳಬೇಕು ಎಂಬ ವಿಷಯವನ್ನ ಮೊದಲು ತಿಳಿದುಕೊಳ್ಳಬೇಕು. ಪ್ರತಿದಿನದ ಜೀವನದ ರಗಳೆಯಲ್ಲಿ ಭಾವನಾತ್ಮಕವಾಗಿ ಮನಸ್ಸಿಗೆ ಹೊಡೆತ ಬೀಳುವುದು ಸಾಮಾನ್ಯ. ಇದರಿಂದ ಮಾನಸಿಕ ಒತ್ತಡ ಹೆಚ್ಚಾಗುವುದು ಜೊತೆಗೆ ಹೃದಯದ ಕಾಯಿಲೆ, ಬೆನ್ನು ನೋವು, ಮೈಗ್ರೇನ್, ತಲೆನೋವು ಕಂಡುಬರುವುದು, ರೋಗ ನಿರೋಧಕ ಶಕ್ತಿಯ ಕೊರತೆ ಉಂಟಾಗುವುದು ಮತ್ತು ಕ್ಯಾನ್ಸರ್ ಸಮಸ್ಯೆ ಕಾಡುವುದು ಎಲ್ಲವೂ ಕೂಡ ಇರುತ್ತದೆ. ಅತಿಯಾದ ಮಾನಸಿಕ ಒತ್ತಡ ಮನುಷ್ಯನನ್ನ ಕೇವಲ ಮಾನಸಿಕವಾಗಿ ಮಾತ್ರ ಕುಗ್ಗಿಸುವುದು ಅಲ್ಲದೆ ದೈಹಿಕವಾಗಿ ಕೂಡ ಆಲಸ್ಯ, ನಿದ್ರಾಹೀನತೆ ಮತ್ತು ಮಾನಸಿಕ ಖಿನ್ನತೆಗೆ ಕಾರಣವಾಗುತ್ತದೆ. ಕೆಲವೊಂದು ಅನಾರೋಗ್ಯಕರ ಹವ್ಯಾಸಗಳು ಮೆದುಳಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿ ಮಾನಸಿಕ ತೊಂದರೆಯನ್ನು ಹೆಚ್ಚು ಮಾಡುವ ಸಾಧ್ಯತೆ ಇರುತ್ತದೆ. ಉದಾಹರಣೆಯಾಗಿ ಧೂಮಪಾನ ಸೇವನೆ ಮಾಡುವುದು, ಮದ್ಯಪಾನ ಸೇವನೆ ಮಾಡುವುದು, ಡ್ರಗ್ ಅಡಿಕ್ಟ್ ಆಗುವುದು, ಅತಿಯಾದ ಜಂಕ್ ಫುಡ್ ಆಹಾರ ಸೇವನೆ ಮಾಡುವುದು ಕೂಡ ಮಾನಸಿಕವಾಗಿ ತೊಂದರೆ ಉಂಟು ಮಾಡುವ ಸಾಧ್ಯತೆ ಇರುತ್ತದೆ ಎಂದು ಹೇಳಿದರು. ಮಾತಾಡಕ್ಕೆ ಇಷ್ಟ ಇರಲ್ಲ, ಈ ಥರದ್ದೆಲ್ಲ ಸಿಂಪ್ಟಮ್ಸ್ ನಾವು ಡಿಪ್ರೆಷನ್ ಅಂತ ಹೇಳ್ತೀವಿ. ಇದು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ಬಹಳ ಮೋಸ್ಟ್ ಕಾಮನ್ ಆಗಿ ನಾವು ನೋಡ್ತಾ ಇರ್ತೀವಿ. ಅದೇ ಥರ ಕಾಲೇಜ್ ಸ್ಟೂಡೆಂಟ್ಸಲ್ಲಿ ಎಸ್ಪೆಷಲಿ ಮೊಬೈಲ್ ಅಡಿಕ್ಷನ್, ಕಾಲೇಜ್ ಸ್ಟೂಡೆಂಟ್ಸ್ ಅಂತಲ್ಲ ಮಕ್ಕಳಲ್ಲಿ ಕೂಡ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗಿದೆ. ಸ್ಕ್ರೀನ್ ಟೈಮ್ ಅನ್ನೋದು ಜಾಸ್ತಿ ಯೂಸ್ ಮಾಡೋದು, ಬಹಳಷ್ಟು ಗೇಮಿಂಗ್ ಆಡೋದು, ಗ್ಯಾಮ್ಲಿಂಗ್ ಮಾಡೋದು, ಈ ಥರದ್ದೆಲ್ಲ ನಾವು ನೋಡ್ತಾ ಇರ್ತೀವಿ. ಸೊ ಇದು ಎಲ್ಲದನ್ನು ಯಾವ ರೀತಿಯಲ್ಲಿ ನಮ್ಮ ಮಾನಸಿಕಕ್ಕೆ ತೊಂದರೆ ಆಗುತ್ತೆ, ನಮ್ಮ ಮನಸ್ಸಿಗೆ ತೊಂದರೆ ಆಗುತ್ತೆ, ಆ ಮನಸ್ಸು ಅಂದರೆ ಬ್ರೈನಲ್ಲಿ ಯಾವ ಥರ ತೊಂದರೆ ಆಗುತ್ತೆ ಅನ್ನೋದನ್ನ ನಾವಿವತ್ತು ನೋಡೋಣಂತೆ. ಸೊ ಯಾಕೆ ಇದು ಪ್ರೋಗ್ರಾಮ್ ಅಷ್ಟು ಇಂಪಾರ್ಟೆಂಟ್ ಇದೆ ಅಂತ ಯಾರಾದರೂ ಹೇಳ್ಬೋದಾ? ಮಾನಸಿಕ ಯಾಕೆ ಅಷ್ಟು ಇಂಪಾರ್ಟೆಂಟ್, ಏನಾದರೂ ಇಂಪಾರ್ಟೆನ್ಸ್ ಇದೆಯಾ, ಎಷ್ಟಿದೆ ಅಂತ ತಿಳ್ಕೊಳ್ಳೋದು. ಸೊ ನಮ್ಮ ಕೆಪಬಿಲಿಟಿ ಮೇಲೆ ನಾವು ಯಾವ ವರ್ಕನ್ನು ಮಾಡ್ಬೋದು ಅನ್ನೋದನ್ನ ನಾವು ಅರ್ಥ ಮಾಡ್ತೀವಿ. ಇಲ್ಲ ಅಂತಂದರೆ ಬೇರೆ ಕಡೆಯಿಂದ ಪ್ರೆಷರ್ ಬಂದಾಗ ಏನಾದರೂ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ನಮಗೆ ಸೈಕಿಯಾಟ್ರಿಸ್ಟ್ ಅಂದರೆ ಮನೋರೋಗ ತಜ್ಞರ ಅವಶ್ಯಕತೆ ಇದೆಯಾ, ಬೇಕಾ ನಮಗೆ ಅವರು? ಓಕೆ. ಸೊ ಪ್ರತಿಯೊಬ್ಬರು ಲೈಫಲ್ಲಿ ಸ್ಟ್ರೆಸ್ ಅಂತ ಇರುತ್ತೆ. ಅದನ್ನು ಸ್ಟ್ರೆಸ್ ಬಂತ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ಇತ್ತೀಚೆಗೆ ಕಾಲೇಜ್ ಹುಡುಗರು ಸ್ಟ್ರೆಸ್ ಆಗಿದೆ ಅಂತ ಅಲ್ಲೋ ನಾನು ಎಕ್ಸಾಮಲ್ಲಿ ಫೇಲ್ ಆಗ್ಬಿಟ್ಟೆ, ಇರಲಿ ಬಿಡು ಹೊರಗಡೆ ಹೋಗಿ ಒಂದು ಸಿಗರೇಟ್ ಹೊಡೆದ್ಬಿಟ್ರೆ ಆಯಿತು, ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸು ಇತ್ತೀಚೆಗೆಲ್ಲ ಸ್ಟಾರ್ಟ್ ಆಗಿದೆ. ಆಮೇಲೆ ಇಲ್ಲ ಅಂತಂದರೆ ಇತ್ತೀಚೆಗೆ ಫೀಮೇಲ್ಸ್ ಕೂಡ ಡ್ರಿಂಕ್ಸ್, ನನಗೆ ಸ್ಟ್ರೆಸ್ ಆಗ್ತಿದೆ, ನನಗೆ ನಿದ್ದೆ ಗೊತ್ತಿಲ್ಲ, ನನಗೆ ಇಲ್ಲ ಪಾರ್ಟಿ ಮಾಡೋಣ ಅಂತೇಳಿ ಡ್ರಿಂಕ್ಸ್ ಸ್ಟಾರ್ಟ್ ಮಾಡೋದಾಗಲಿ, ಇಲ್ಲ ಸ್ಮೋಕ್ ಮಾಡೋದಾಗಲಿ, ಈ ಥರದ್ದೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ನಮ್ಮ ಬ್ರೈನ್ ಒಂದೇ ಅಲ್ಲ, ನಮ್ಮ ದೇಹದಲ್ಲಿ ಫಿಸಿಕಲ್ ಒಂದೇ ಅಲ್ಲ, ಒಂದು ಲಿವರ್ ಆಗಿರ್ಬೋದು, ಒಂದು ಹಾರ್ಟ್ ಆಗಿರ್ಬೋದು, ಲಂಗ್ಸ್ ಆಗಿರ್ಬೋದು, ಎಲ್ಲದ್ರ ಜೊತೆಗೆ ನಮ್ಮ ಬ್ರೈನಿಗೆ ಕೂಡ ಬಹಳಷ್ಟು ಎಫೆಕ್ಟ್ ಆಗೇ ಆಗುತ್ತೆ. ಸೊ ಯಾವುದೋ ಒಂದು ಪ್ರಾಬ್ಲಮ್ ಅಂತ ಅಂದ್ಕೂಡಲೇ ನಿದ್ದೆ ಗೊತ್ತಿಲ್ಲ, ಇಲ್ಲ ಸ್ಟ್ರೆಸ್ ಆಗಿದೆ ಅಂದ್ಕೂಡಲೇ ಆ ಥರದ ಸಬ್ಸ್ಟೆನ್ಸ್ ಅಂದರೆ ಆಲ್ಕೋಹಾಲ್ ಆಗಲಿ, ಸಿಗರೇಟ್ ಆಗಲಿ, ಇದರಿಂದ ದೂರ ಇರೋದು ತುಂಬ ಒಳ್ಳೆಯದು. ಆಮೇಲೆ ಮಾನಸಿಕ ರೋಗ ಎಷ್ಟು ಕಾಮನ್, ಭಾಳ ರೇರ್ ಅಂತ ಏನೂ ಇಲ್ಲ. ಫಾರ್ ಎಕ್ಸಾಂಪಲ್ ಸರ್ ಹೇಳಿದಾಗೆ ಫಸ್ಟು 10ರಲ್ಲಿ 4 ಜನ ಇದ್ದಾಗೆ ಅಂತ ಹೇಳ್ತೀವಿ. ಸೊ ಅದೇ ಥರ ನಾವು ಡಿಪ್ರೆಷನ್ ಅಂದರೆ ಖಿನ್ನತೆ, ಬೇಜಾರಾಗೋದು, 5 ಜನದಲ್ಲಿ ಒಬ್ಬರಿಗೆ ಡಿಪ್ರೆಷನ್ ಇದ್ದೇ ಇರುತ್ತೆ. ಸೊ ಇವಾಗ ಐ ಥಿಂಕ್ ಒಂದು 100 ಇರ್ಬೋದು, ಎಷ್ಟು ಜನಕ್ಕೆ ಇರ್ತದೆ? ಸೊ 20 to 30% ಮೇಲೇ
ಎಲ್ಲರಿಗೂ ಡಿಪ್ರೆಷನ್ ಇರುತ್ತೆ. ಆಮೇಲೆ ಆಂಗ್ಸೈಟಿ ಅಂದರೆ ಗಾಬರಿ ಆಗೋದು ಅದು ಕೂಡ ಒಂದು 30% ಭಾಳಷ್ಟು ಕಾಮನ್ ಆಗುತ್ತೆ. ಬಟ್ ಇದೆಲ್ಲ ನನಗೆ ಇದೆಯಾ ಇಲ್ಲ ಫಸ್ಟ್ ಪಾಯಿಂಟ್. ಆಮೇಲೆ ಇದ್ರೂ ಅದನ್ನು ನಾವು ಹೇಳ್ಕೊಳಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಇಲ್ಲ ಅವನಿಗೇನೋ ಬೇಜಾರಾಗಿದೆ, ಅವನೇನೋ ಮಾನಸಿಕ ಮಾಡ್ಕೊಂಡಿದ್ದಾನೆ ಅಂತ ಹೇಳಿಬಿಟ್ರೆ ಬೇರೆಯವ್ರು ಏನು ಅಂದ್ಕೊಳ್ತಾರೆ. ಈ ಥರದ್ದು ಎಲ್ಲ ಯೋಚನೆ ಇರೋದ್ರಿಂದ ಇನ್ನೊಬ್ಬರಿಗೆ ಹೇಳೋಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವಾಗೊಂದು 20 ವರ್ಷದ ಹಿಂದುಗಡೆ ಶುಗರ್ ಆಗಲಿ ಈ BP ಆಗಲಿ ಎಷ್ಟು ಕಾಮನ್ ಆಗಿತ್ತು. ಅವಾಗೆಲ್ಲ ಶುಗರ್ BP ಬಂತಂದರೆ ಭಾಳ ಟೆನ್ಷನ್ ತೊಗೊಂಡು ಅಯ್ಯೋ ಶುಗರ್ ಬಂತು BP ಬಂತು ಅಂತ ಭಾಳ ಟೆನ್ಷನ್ ಆಗಿತ್ತು. ಬಟ್ ಇವಾಗೆಲ್ಲ 30 ಇಯರ್ಸ್ 35 ಇಯರ್ಸ್ ಒಳಗಡೆ ಶುಗರ್ ಬಂತಂದರೆ ಇಟ್ಸ್ ಕಾಮನ್. ನನಗೂ ಶುಗರ್ ಬಂದುಬಿಟ್ಟಿದೆ, ನನಗೂ BP ಬಂದಿದೆ ಅಂತ. ಸೊ ಅಷ್ಟು ಕಾಮನ್ ಆಗಿ ನಾವು ಶುಗರ್ BP ಅನ್ನು ನೋಡ್ತಾ ಇದ್ವಿ. ಆ ಶುಗರ್ BP ಬರೋದ್ರ ಜೊತೆಗೆ ಸ್ಟ್ರೆಸ್ ಫ್ಯಾಕ್ಟರ್ಸು ಆಲ್ಮೋಸ್ಟ್ ಇನ್ಕ್ಲೂಡೆಡ್ ಆಗಿರುತ್ತೆ. ಸೊ ಅಂಥ ಯಂಗ್ ಏಜಲ್ಲಿ ಆ ಥರ ಶುಗರ್ ಆಗಲಿ BP ಆಗಲಿ ಈ ಥರ ಬರೋದರಲ್ಲಿ ಅವ್ರಿಗೆ ಕೂತ್ಕೊಂಡು ಮಾತಾಡಿಸಿದ್ರೆ ಅವ್ರ ಲೈಫಲ್ಲಿ ಬಹಳಷ್ಟು ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಈ ಥರದ ಪೇಷಂಟ್ಸಿಗೆ ನಾವು ಅದನ್ನು ಅಷ್ಟು ಬೇಗ ಏನಾದರೂ ಒಂದು ಇಲ್ನೆಸ್ ಬರೋದಕ್ಕಿಂತ ಮುಂಚೆನೇ ಅವ್ರಿಗೆ ನಾವು ಕೌನ್ಸಿಲಿಂಗ್ ಮಾಡೋದ್ರಿಂದ ಅವ್ರಿಗೆ ಹೆಲ್ಪ್ ಮಾಡಿದರೆ ಅದು ಅವ್ರಿಗೆ ಬೆಟರ್ ಲೈಫ್ ಲೀಡ್ ಆಗೋಕ್ಕೆ ಈಸಿ ಆಗುತ್ತೆ. ಸೊ ಇಂಪಾರ್ಟೆನ್ಸ್ ಇದೆ ಮೆಂಟಲ್ ಹೆಲ್ತ್ ಬಗ್ಗೆ. ಸೊ ಒಂದು ಇದು ನನ್ನ ಮನಸ್ಸು ಹೀಗಿದೆ, ಇದನ್ನು ನಾನು ಅರ್ಥ ಮಾಡಿಕೊಂಡು ಬೇರೆಯವ್ರ ಮನಸ್ಸು ಹೇಗಿದೆ ಅನ್ನೋದನ್ನು ಕೂಡ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಯಾವಾಗ ಅರ್ಥ ಮಾಡ್ಕೊಳ್ತೀವಿ, ಇವಾಗ ನಂಗೆ ಸಿಟ್ಟು ಬರ್ತಾ ಇದೆ, ನನಗೆ ಸಿಟ್ಟು ಈ ಥರದಲ್ಲಿ ಏನಾಗುತ್ತೆ ಅಂದರೆ ಯಾವಾಗಲೂ ಬೇಜಾರಲ್ಲಿರೋದು, ಒಬ್ಬರೇ ಇರೋದು, ಜೀವನ ಬೇಡ, ಏನಕ್ಕೆ ಬದುಕಬೇಕು, ಒಬ್ಬರೇ ಇದ್ಬಿಡೋಣ, ಸತ್ತೋಗ್ಬಿಡೋಣ, ನನ್ನ ಜೀವನ ಇರೋದೇ ನನ್ನ ಭೂಮಿಗೆ ಬಾರ, ಈ ಥರದ್ದೆಲ್ಲ ಯೋಚನೆ ಇರುತ್ತೆ. ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ ಅತಿ ಹೆಚ್ಚಾಗಿ ನಿದ್ದೆ ಮಾಡ್ತಾ ಇರೋದು, ಇಲ್ಲ ಊಟನೇ ಮಾಡದೇ ಇರೋದು, ಇಲ್ಲಾಂದರೆ ಅತಿ ಹೆಚ್ಚಾಗಿ ಊಟ ಮಾಡ್ತಾ ಇರೋದು, ಇದನ್ನು ಕೂಡ ಸಡನ್ನಾಗಿ ಚೇಂಜ್ ಬಿಹೇವಿಯರ್ ಎಲ್ಲ ಚೇಂಜ್ ಆಗೋದು ಕೂಡ ನಾವು ಡಿಪ್ರೆಷನಲ್ಲಿ ನಾವು ನೋಡ್ತಾ ಇರ್ತೀವಿ. ಇನ್ನು ಮಕ್ಕಳಲ್ಲಿ ಏನಾಗುತ್ತೆ, ಇಲ್ಲ ನನ್ನ ಮನೇಲೇ ಇರಲ್ಲ, ನಾನು ಓಡೋಗ್ಬಿಡ್ತೆ ಅಂತ ಹೇಳೋದು. ಇವರು ಸಡನ್ನಾಗಿ ಈ ಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಇದನ್ನು ನಾವು ಡಿಸೋಸಿಯೇಟಿವ್ ಅಂತ ಹೇಳ್ತೀವಿ, ಅಥವಾ ಹಿಸ್ಟೇರಿಯಾ ಅಂತ ಕೂಡ ಮೋಸ್ಟ್ ಕಾಮನ್ ಆಗಿ ಮೆಡಿಕಲಲ್ಲಿ ಯೂಸ್ ಮಾಡ್ತೇವೆ. ಸೊ ಭಾಳಷ್ಟು ಜನಕ್ಕೆ ಸ್ಟ್ರೆಸ್ ಆಗುತ್ತೆ. ಇವಾಗ ಇದು ಮೋಸ್ಟ್ ಕಾಮನ್ ಆಗಿ ಹೆಣ್ಮಕ್ಳಲ್ಲಿ ನೋಡ್ತಾ ಇರ್ತೀವಿ. ಸೊ ಅವು ಏನಂತಂದರೆ ನನ್ನ ಮೈ ಮೇಲೆ ದೇವರು ಬಂತು, ನನಗೆ ಅದು ಬೇಕು, ನನಗೆ ಇದು ಬೇಕು, ನನಗೆ ಹಿಂಗೆ ಮಾಡಿದ್ರೇ ನಂಗೆ ದೇವ್ರು ಕೇಳ್ತದೆ, ಈ ಥರದ್ದೆಲ್ಲ ಅವರು ಮಾಡ್ತಾ ಇರ್ತಾರೆ. ಸೊ ಈ ಥರದ ಪೇಷಂಟ್ಸಿಗೆ ನಾವು ಕದ್ದು ಕುಂದಿಸಿ ಮಾತಾಡಿ ಅವ್ರಿಗೆ ಏನು ತೊಂದರೆ ಆಗ್ತದೆ, ಏನೇನು ಪ್ರಾಬ್ಲಮ್ ಆಗ್ತಿದೆ ಅಂತ ನಾವು ಕೂತ್ಕೊಂಡು ಮಾತಾಡಿದಾಗ ಸೊ ಅವರು ಆವಾಗ ಅವ್ರದ್ದು ಪ್ರಾಬ್ಲಮ್ಸನ್ನು ಹೇಳ್ತಾರೆ. ಸೊ ಇದನ್ನು ನಾವು ಬೇಕು ಅಂತ ಮಾಡ್ತಾ ಇರಲ್ಲ, ಇದು ಬೇಕು ಅಂತ ಆಗಲ್ಲ. ಅವರಿಗೆ ಇರುವ ಸ್ಟ್ರೆಸ್ಸಿಂದ ಅಂಡರ್ಲೈಯಿಂಗಲ್ಲಿ ನಮ್ಮ ಬ್ರೈನಲ್ಲಿ ಕೆಲವೊಂದು ಕೆಮಿಕಲ್ಸ್ ಇರುತ್ತೆ. ಆ ಕೆಮಿಕಲ್ಲು ಒಂದು ಕಡಿಮೆ ಆಗೋದು, ಒಂದು ಜಾಸ್ತಿ ಆಗೋದ್ರಿಂದ ಸಡನ್ನಾಗಿ ಅವರು ಕಂಟ್ರೋಲ್ ತಪ್ಪಿ ಈ ಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಬ್ರು ಸಣ್ಣ ಮಗು ಥರ ಬಿಹೇವ್ ಮಾಡೋದು, ಕೆಲವೊಬ್ಬರು ತಾವೇ ದೇವ್ರ ಥರ ಬಿಹೇವ್ ಮಾಡೋದು, ಈ ಥರದ್ದೆಲ್ಲ ಸಡನ್ನಾಗಿ ನಾವು ನೋಡ್ತಾ ಇರ್ತೀವಿ. ಸೊ ಈ ಥರದ ಪೇಷಂಟ್ಸಿಗೆ ಕೂಡ ಕೂತ್ಕೊಂಡು ನಾವು ಅವ್ರ ಹತ್ರ ಮಾತಾಡಿ ಏನು ತೊಂದರೆ ಆಗ್ತಿದೆ ಎಲ್ಲದನ್ನು ನಾವು ಡೀಟೇಲಾಗಿ ನೋಡೋದ್ರಿಂದ ಅವ್ರಿಗೆ 100% ರಿಕವರಿ ಆಗೋ ಚಾನ್ಸ್ ಇರುತ್ತೆ. ಓಕೆ, ಮೊಬೈಲ್. ಓಕೆ ಡಿಸ್ಟ್ರಾಕ್ಷನ್ಸ್. ಹೌದು ಸರ್. ಸೊ ಇತ್ತೀಚೆಗೆ ಮೊಬೈಲ್ ಅನ್ನೋದು ಡಿಸ್ಟ್ರಾಕ್ಷನ್ಸ್ ಭಾಳ ಆಗಿದೆ. ಸೊ ಮೊಬೈಲ್ ಇರೋದ್ರಿಂದ ಭಾಳಷ್ಟು ಹೋಮ್ವರ್ಕ್ ಮಾಡೋದು ಡಿಫಿಕಲ್ಟ್ ಆಗಿದೆ. ಸೊ ಮೊಬೈಲಲ್ಲಿ ಎಸ್ಪೆಷಲಿ ಈ ಇನ್ಸ್ಟಾಗ್ರಾಮು ಆ ಥರದ್ದೆಲ್ಲ ನೋಡೋದ್ರಿಂದ ನಮಗೆ ಫೋಕಸ್, ಅಟೆನ್ಷನ್ ಆ್ಯಂಡ್ ಕಾನ್ಸಂಟ್ರೇಷನ್ ಅನ್ನೋದು ಭಾಳ ಕಮ್ಮಿ ಆಗಿದೆ. ಎಷ್ಟು ಜನ ರೀಲ್ಸ್ ಮಾಡ್ತೀರಾ? ಓಕೆ, ಒಂದಿನ ಮಾಡ್ತಾರೆ. ಓಕೆ, ಸೊ ಹೋಮ್ವರ್ಕ್ ಅನ್ನೋದು ಯಾವಾಗ ಡಿಫಿಕಲ್ಟ್ ಆಗುತ್ತೆ, ನೀವು ಎಜುಕೇಷನ್ ಅನ್ನೋದನ್ನ ಸೊ ಇವಾಗ ಪೊಮೊಡೋರ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ಎವ್ರಿ ಟೈಮ್ ನಿಮ್ಗೆ ಇವತ್ತೊಂದು ಕ್ಲಾಸ್ ಮಾಡಿದ್ದಾರೆ ಅಂತಂದರೆ ಸೊ ಅದು ನಿಮಗೆ ಒಂದು ಒನ್ ಅವರ್ ಕ್ಲಾಸ್ ಇದೆ ಅಂತಂದರೆ ನೀವು ಅಟ್ಲೀಸ್ಟ್ ಮನೆಗೆ ಹೋದ್ಮೇಲೆ ಹಾಫ್ ಆನ್ ಅವರ್ ಅಥವಾ 45 ಮಿನಿಟ್ಸ್ ಓದಬೇಕು ಅದೇ ಟಾಪಿಕನ್ನು. ಸೊ ಅದಾದಮೇಲೆ ಮತ್ತೆ ಓದಕ್ಕೆ ಹೋಗಬೇಡಿ. ನೆಕ್ಸ್ಟ್ 3 days ಬಿಟ್ಟು ಅದೇ ಟಾಪಿಕ್ನೇ ಜಸ್ಟ್ 20 ಮಿನಿಟ್ಸ್ ಅಷ್ಟೇ ಓದಬೇಕು. ಸೊ 3 days ಆದಮೇಲೆ ನೆಕ್ಸ್ಟ್ 7th ಡೇ ಆ ಟಾಪಿಕನ್ನು 15 ಮಿನಿಟ್ಸ್ ಅಷ್ಟೇ ಓದಬೇಕು. ಸೊ ನೆಕ್ಸ್ಟ್ 20 days ಆದಮೇಲೆ ಜಸ್ಟ್ 5 ಮಿನಿಟ್ಸ್ ರಿವಿಷನ್ ಮಾಡಬೇಕು. ಸೊ ಈ ಟೆಕ್ನಿಕ್ಕಿಂದ ನಿಮಗೆ ಬಹಳಷ್ಟು ರೀಗೇನ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಒಂದೇ ದಿವಸ ಎಲ್ಲ ಓದ್ತೀನಿ ಅಂತಂದರೆ ಅದು ರೀಗೇನ್ ಆಗಲ್ಲ, ರಿಟೇನ್ ಕೂಡ ಆಗಲ್ಲ. ಸೊ ನಾವು
ನಂತರ ಮುಖ್ಯ ಅತಿಥಿಗಳಾಗಿ ಜಿ ರಾಮಂಜನೇಯ ಶೆಟ್ಟಿ, ಡಾಕ್ಟರ್ ರೋಹಿಣಿ ಮಾನ್ವಿಕರ್, ವಿ ರವಿ ಬಾಬು, ಗಿರೀಶ್ ಪಾಟೀಲ್, BL ಶೆಟ್ಟಿ ಮಾತನಾಡಿದರು. ಮಾನಸಿಕವಾಗಿ ನಿಜವಾಗಲೂ ಮನುಷ್ಯ ಜಾಸ್ತಿ ಬಲವಂತನಾಗಿರ್ಬೇಕು. ದೈಹಿಕ ಬಲಕ್ಕಿಂತ ಮಾನಸಿಕ ಬಲ ಇದ್ರೆ ಅವರು ಬೇಗ ರಿಕವರ್ ಆ್ಯಸ್ ಅ ಡಾಕ್ಟರ್ ನಾನು ನೋಡ್ತೀನಿ. ಎಷ್ಟೋ ಪೇಷಂಟ್ಸಿಗೆ ಸ್ವಲ್ಪ ನೋವಾದಾಗ ಮಾನಸಿಕವಾಗಿ ದೃಢರಾಗಿರ್ತಾರೆ, ಲಘು ರಿಕವರ್ ಆಗ್ತಾವೆ. ಅದು ಮಾನಸಿಕ ವೀಕ್ ಇದ್ದ ಮನುಷ್ಯ ಎತ್ತಲಿಕ್ಕೆ ಆಗಂಗಿಲ್ಲ, ಕೈಕಾಲು ನಡೆಸಿಕ್ಕೆ ರೆಡಿ ಇರೋಂಗಿಲ್ಲ, ಈಗ ನಾವು ನಡೆಸಲಿಕ್ಕೆ ಆಗಂಗಿಲ್ಲ ಅಂತಾರೆ. ಅದು ಧೈರ್ಯದವರಾದ್ರೆ ಎತ್ತಿಗೆ ಕೊಡ್ತಾರೆ, ಓಡಾಡ್ತಾರೆ, ರಿಕವರಿ ಚಲೋ ಆಗ್ತದೆ. ಹಿಂಗೆ ನಾನು ಮಾನಸಿಕವಾಗಿ ಹಾಸ್ಪಿಟ್ಲಾಗ ಡೈಲಿ ನಾವು ನೋಡ್ತಾ ಇರ್ತಿಲ್ಲ. ಪೇಷಂಟ್ ಆಪರೇಷನ್ ಮಾಡಿದವರು ಕೂಡ ಮಾನಸಿಕವಾಗಿ ಬಲವಂತ ಆದವರು ರಿಕವರಿ ಬೇಗ ಆಗ್ತಾರೆ. ಇವತ್ತಿನ ಒಂದು ಮಾನಸಿಕ ಒತ್ತಡ ಒಂದು ಮಕ್ಕಳಲ್ಲಿ ಬಹಳ ಇದೆ. ಕಾಲೇಜು ಸ್ಟೂಡೆಂಟ್ಸಲ್ಲಿ ಈಗ ಕಾಂಪಿಟೇಷನ್ ಜಾಸ್ತಿ ಇದೆ. ಎಲ್ಲರಿಗೂ ಫಸ್ಟ್ ಬರ್ಬೇಕು, ಎಲ್ಲರಿಗೂ ನಾನು ಬೆಸ್ಟ್ ಆಗಬೇಕು ಅಂತ ಇರ್ತದೆ. ಅದರೊಳಗೆ ಮನೆ ಒತ್ತಡ, ನಮ್ಮ ಮಗ ಹಿಂಗಾಗ್ಬೇಕು, ನಮ್ಮ ಮಗಳು ಹಿಂಗಾಗಬೇಕು, ಮನೆಗೆ ಒತ್ತಡ ಇರ್ತದೆ. ಆದರೆ ಪೇರೆಂಟ್ಸ್ ಕೆಪಾಸಿಟಿ ನೋಡಲ್ಲ, ತನ್ನ ಕೆಪಾಸಿಟಿ ಇಲ್ಲ, ಮಕ್ಕಳು ಕೆಪಾಸಿಟಿ ನೋಡಿ ಮಾಡಬೇಕು. ಈ ವೇಳೆ ಲಯನ್ಸ್ ಕ್ಲಬ್ ತಾಲೂಕು ಅಧ್ಯಕ್ಷರಾದ ಎಂ ನಾಗರಾಜ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಶಾಂತಮೂರ್ತಿ, ರಾಮಲಿಂಗಪ್ಪ, ಈರಣ್ಣ ಮರ್ಲಟ್ಟಿ, ಖಜಾಂಚಿ ಪಿ ರಾಮರಾಜು, ಕಾಲೇಜು ವಿದ್ಯಾರ್ಥಿಗಳು, ಉಪನ್ಯಾಸಕರು, ಪ್ರಗತಿಪರ ರೈತರು ಇನ್ನಿತರರು ಇದ್ದರು. ನಿಮಗೆ ಸೇರ್ತಾ ಇರೋದು ಸುಮಾರು 300 ಸಸಿಗಳು ನಾವು ಈ ಲಯನ್ಸ್ ಕ್ಲಬ್ ಇಂದ ನಾವೇನು ಹಾಕಿದ್ವಿ, ಅದು ಈಗ ನಮಗೆ ಕಾಣಿಸ್ತಾ ಇದೆ. ಅದರ ಪ್ರತಿಫಲ ನಮಗೆಲ್ಲ ಕಾಣಿಸ್ತಾ ಇದೆ, ನೀವೆಲ್ಲ ನೋಡ್ತಾ ಇದ್ರಿ. ಸೊ ಅದು ಮೊದಲನೇ ಕಾರ್ಯಕ್ರಮ ಲಯನ್ಸ್ ಕ್ಲಬ್ ವತಿಯಿಂದ ಆಗಿರುವಂಥದ್ದು. ಅದನ್ನು ನಾನು ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಸೊ ನೀವೆಲ್ಲರೂ ಅದರಲ್ಲಿ ಭಾಗಿಯಾಗಿದ್ರಿ. ಈ ಕಾರ್ಯಕ್ರಮ ಯಶಸ್ವಿಯಾದಂಥ ಕಾರ್ಯಕ್ರಮ ಒಂದಾಯಿತು ಅಂತಂದರೆ, ಎರಡನೇದು ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಕಾರ್ಯಕ್ರಮಗಳು ನಾವು 2 ಕಾರ್ಯಕ್ರಮಗಳು ಮಾಡಿದ್ವಿ. ಅದರಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಮಾಡಿದ್ವಿ. ಆ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕಿವಿ, ಮೂಗು, ಗಂಟಲು ಯಾವುದೇ ರೋಗ ಇತ್ತು ಅಂದರೂ, ಅಥವಾ ಡಯಾಬಿಟಿಸ್ ಇದ್ದವ್ರಿಗೆ ಮತ್ತು BP ಇದ್ದವ್ರಿಗೆ, ಇನ್ನೇನೋ ಅನೇಕ ರೋಗಗಳ ಲಕ್ಷಣಗಳಿರುವಂಥ ಏನು ಬಡ ರೋಗಿಗಳಿಗೆ ನಾವು ಉಚಿತವಾಗಿ ತಪಾಸಣೆ ಮಾಡಿ ಅದನ್ನು ನಾವು ಅವ್ರಿಗೆ ಔಷಧಿಯನ್ನು ಸಹ ವಿತರಣೆ ಮಾಡಿರುವಂಥ ಕಾರ್ಯಕ್ರಮ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಆಗಿದೆ. ಅದು 2 ಕಾರ್ಯಕ್ರಮ ಆಗಿದ್ದಾವೆ. ಸೊ ಹಾಗಾಗಿ ಅದು ಯಶಸ್ವಿಯಾದಂಥ ಕಾರ್ಯಕ್ರಮ. ಸುಮಾರು 400 ಬಡ ರೋಗಿಗಳು ಈ ಲಯನ್ಸ್ ಕ್ಲಬ್ನಿಂದ ಏನು ಅದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಸೊ ಅದಕ್ಕೆ ನನಗೆ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ. ಮತ್ತೆ 3ನೇ ಕಾರ್ಯಕ್ರಮ ಶೈಕ್ಷಣಿಕ ಸಂಬಂಧಪಟ್ಟಂಥದ್ದು. ನೀವೆಲ್ಲರೂ ಅದರಲ್ಲಿ ಭಾಗಿಯಾಗಿದ್ರಿ. ನಾವು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ನಾವು ಸುಮಾರು ಒಂದು 4-5 ವಿಚಾರಗಳ ಬಗ್ಗೆ ನಿಮಗೆ ಪ್ರಬಂಧ ಬರಲಿಕ್ಕೆ, ಅದರ ಬಗ್ಗೆ ನಿಮಗೆ ಎಷ್ಟು ನಾಲೆಡ್ಜ್ ಇದೆ, ಎಷ್ಟು ಜ್ಞಾನ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಾವು 4-5 ಸಬ್ಜೆಕ್ಟ್ಗಳನ್ನು ಕೊಟ್ಟಿದ್ವಿ. ಬಡತನ ನಿರ್ಮೂಲನೆ ಬಗ್ಗೆ, ಹಸಿವು ಮುಕ್ತ ಭಾರತ ಯಾವ ರೀತಿ ನಾವು ನಿರ್ಮಾಣ ಮಾಡ್ಬೋದು, ಮತ್ತೆ ಶಿಕ್ಷಕನ ಪಾತ್ರ, ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಪಾತ್ರ ಏನು ಈ ಸಮಾಜಕ್ಕೆ. ಸೊ ಹೀಗೆ ಅನೇಕ ನಾವು ವಿಷಯಗಳನ್ನ ನಿಮಗೆ ಕೊಟ್ಟಿದ್ವಿ. ನೀವು ನಿಜವಾಗ್ಲೂ ಒಳ್ಳೆಯ ವಿಷಯಗಳನ್ನ ನಮಗೆ ತಿಳಿಸಿ ಆ ಪ್ರಬಂಧ ಸ್ಪರ್ಧೆಯಲ್ಲಿ ನೀವು ಸ್ಪರ್ಧೆಯಾಗಿ ವಿಜೇತರಾಗಿ ಬಹುಮಾನಗಳನ್ನ ಪಡೆದುಕೊಂಡಿದ್ದೀರಿ. ಸೊ ಅದು ಲಯನ್ಸ್ ಕ್ಲಬ್ ಮಾಡಿರುವಂಥ ಒಂದು ಕೆಲಸ.